ಫಾದರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಆವಾಗ ಸೈನ್ ಮಾಡಿದ ಸಿನಿಮಾ ಇದು. ಫಾದರ್ ಆಗ್ತೀನಿ ಅಂತ ಗೊತ್ತಾಗ್ಲಿಕ್ಕೆ ಸಿನಿಮಾ ಮಾಡಿದ್ದು. ಅದಕ್ಕೂ ಮುಂಚೆ ನನ್ನ ಕಮಿಟ್ ಆಗಿತ್ತು, ಅದಾದ್ಮೇಲೆ ಫಾದರ್, ಆಮೇಲೆ ಅಲ್ಲಿ ಕಮಿಟ್ ಆಗಿತ್ತು. ಇದೇನಾದ್ರು ಶಕುನ ಆಯ್ತಾ ಫಾದರ್ ಅಂತ ಹೇಳಿದ ತಕ್ಷಣ? ಹೌದು, ಆ್ಯಕ್ಚುಲಿ ಐ ಥಿಂಕ್ ಒಂದು 2 months 1.5 months ಗ್ಯಾಪ್ ಅಷ್ಟೇ ಅದು. ಸೊ ರೀಲ್ಗೂ ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೀಲ್ ಆ್ಯಂಡ್ ರಿಯಲ್ ನಿಮ್ಗೆ ಅನಿಸ್ತಾ ಇದೆ? ಅದಿನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಫಾದರ್ದು, ಬಟ್ ಇದು ಈ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ. ಅಂದರೆ ನನಗಿನ್ನೂ ನನ್ನ ಮಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಿಲ್ಲ. ನಾನು ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇರೋದ್ರಿಂದ ಮಿಲನ್ ಹಾಸಲ್ಲಿದ್ದಾರೆ. ಸೊ ನಾವು ಯು ಆರ್ ಅ ಬ್ಯಾಚುಲರ್ ಅಂತ ಅನ್ಬೇಕಲ್ವಾ? ರೈಟ್ ನೋ ಬ್ಯಾಚುಲರ್. ಅದೇ ಯಾವ್ದಾದ್ರು ಕತೆ ಇಷ್ಟ ಆದರೆ ಕತೆ ಒಪ್ಕೋತೀನಿ, ಮಾಡ್ತೀನಿ, ಅದು ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಥವಾ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದೆಲ್ಲ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಹೋಗ್ತೀವಿ. ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಸತಿ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ, ಆ್ಯಂಡ್ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ. ಸೊ ಈಗ ಏನಂದರೆ ಬೇಸಿಕಲಿ ಕತೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀನಿ ಈಗ ಅಷ್ಟೇ. ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ, ಬಹುಶಃ ತುಂಬ ವರ್ಷ ಆಯಿತು ನಾನು, ಅಂದರೆ ಲಾಸ್ಟ್ 2.5 ವರ್ಷದಲ್ಲಿ 2 ಕತೆ ಒಪ್ಪಿರೋದು ನಾನು. ಒಂದು ಫಾದರು ಮತ್ತು ನೆಕ್ಸ್ಟ್ ಶಶಾಂಕ್ ಅವ್ರದ್ದು. ಅಷ್ಟು ಬಿಟ್ಟರೆ ನಾನು ಯಾವುದೂ ಸಹ ಓಕೆನೇ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕತೆ ಅನಿಸಿದ್ರೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ಫಾದರ್ ಬಗ್ಗೆ ಹೇಳಬೇಕಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು. ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಒಂದು ಸಿನಿಮಾ. ಎಲ್ರಿಗೂ ಅವರವರ ತಂದೆದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಅದ್ಭುತವಾಗಿ ಇದನ್ನು ನಮ್ಮ ರಾಜ್ಮೋಹನ್ ಸರ್ ಅವರು ಅದನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನನಗಿಂತ ಜಾಸ್ತಿ ಆ್ಯಕ್ಚುಲಿ ಮಿಲನಾಗಿ ತುಂಬ ಇಷ್ಟ ಆಗಿತ್ತು ಈ ಕತೆ. ಅವರಂತೂ ಇಲ್ಲ ನೀವು ಮಾಡಲೇಬೇಕು ಇದನ್ನು ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು. ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ. ಆ್ಯಂಡ್ ಅದನ್ನು ತುಂಬ ವರ್ಷಗಳಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಆ್ಯಸ್ ಎನ್ ಆ್ಯಕ್ಟರ್ ಬೆಳೆಯೋದಕ್ಕೆ ತುಂಬ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರು ಸರ್ ಯಾವುದನ್ನು ಚಿಕ್ಕದಾಗಿ ಮಾಡಲ್ಲ. ಸೊ ಒಂದು ಮೀಡಿಯಮ್ ಸ್ಕೇಲ್ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋರ್ಟ್ರೇ ಮಾಡೋಂಥ ಒಂದು ಟ್ಯಾಲೆಂಟ್, ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಅವ್ರಿರೋದು. ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ಸರ್ ಕೈಗುಣ ಈ ಸಿನಿಮಾನೂ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.